ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೀನ ರಾಶಿಯವರಿಗೆ ಡಿಸೆಂಬರ್ 19 ಭಯಂಕರವಾಗಿರುವ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ನಿಮ್ಮ ಬಾಳಿಗೆ ಬೆಳಕಾಗುವಂತಹ ಒಬ್ಬ ವಿಶೇಷವಾದ ವ್ಯಕ್ತಿ ಆಗಮನವಾಗುತ್ತೆ. ಇದರಿಂದ ನಿಮ್ಮ ಜೀವನದ ದೊಡ್ಡ ರಹಸ್ಯ ಪವಾಡ ಸಂಭವಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಡಿಸೆಂಬರ್ 19ರ ನಂತರ ಈ ರಾಶಿ ಚಕ್ರದವರಿಗೆ ಬಾಳಿನಲ್ಲಿ ನಡೆಯುವಂತಹ ವಿಶೇಷವಾದ ಬದಲಾವಣೆಯಿಂದ ನೀವು ಯಶಸ್ಸನ್ನು, ಸಮೃದ್ಧಿಯನ್ನು, ಸಂಪೂರ್ಣವಾಗಿ ಕೀರ್ತಿಯನ್ನು ಬರಮಾಡಿಕೊಳ್ಬಹುದು. ಹಾಗಾದರೆ ಮೀನ ರಾಶಿಯವರ ಜೀವನದಲ್ಲಿ ನಡೆಯಬಹುದಾದಂತಹ ಬಹುದೊಡ್ಡದಾದ ಪವಾಡ ಯಾವುದು, ಯಾವ ರೀತಿ ರಹಸ್ಯ ಇವರ ಮನೆಯಲ್ಲಿ ಜರುಗುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ರಾಶಿ ಚಕ್ರದವರಿಗೆ ಈ ಒಂದು ಮಾಹಿತಿಯು ಆಕಸ್ಮಿಕವಾಗಿ ಸಿಕ್ಕಿಲ್ಲ. ನೀವು ನಂಬುವಂತಹ ದೈವಿಕವಾದ ಮಾರ್ಗದರ್ಶನದ ಮಾಹಿತಿ ಇದಾಗಿದೆ. ಇದು ನೀವು ಇಷ್ಟಪಡುವಂತಹ ದೇವರ ಸ್ಪಷ್ಟವಾದ ಸಂದೇಶ. ಇದನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಬಾಳಿನಲ್ಲಿ ಬರುವಂತಹ ವಿಶೇಷವಾದ ವ್ಯಕ್ತಿಯ ಇನ್ಷಿಲ್ಗಳು ಯಾವ ರೀತಿ ಇರುತ್ತದೆ, ಅವರ ಹೆಸರು ಯಾವ ರೀತಿ ಪ್ರಾರಂಭವಾಗುತ್ತೆ, ಆ ಅಕ್ಷರದಿಂದ ಬಂದಂತಹ ಜನರು ನಿಮ್ಮ ಬಾಳಿನಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಮಾಡಲು ಸಜ್ಜಾಗಿದ್ದಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಮೀನ ರಾಶಿಯವರು ಎಂದರೆ ರಾಶಿ ಚಕ್ರದ ಕೊನೆಯ ರಾಶಿ. ಇವರು ಆಕಾಶ ಮತ್ತು ಭೂಮಿಯ ನಡುವಿನ ಕೊಂಡಿಯಂತೆ. ನಿಮ್ಮದು ಅಪಾರವಾದ ದೈವ ಭಕ್ತಿ ಮತ್ತು ಕಲ್ಪನಾ ಲೋಕದಲ್ಲಿ ವಿವರಿಸುವಂತಹ ಸ್ವಭಾವ. ನೀವು ಬೇರೆಯವರ ನೋವಿಗೆ ಕರಗುವ ಬೆಣ್ಣೆಯಂತಹ ಮನಸ್ಸನ್ನು ಹೊಂದಿರುವಂಥವರು. ಆದರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಈ ಒಳ್ಳೆತನವೇ ನಿಮಗೆ ಮುಳುವಾಗಿರಬಹುದು. ನಂಬಿದವರು ಮಾಡಿದ ಮೋಸ ಅಥವಾ ಅಂದುಕೊಂಡ ಕೆಲಸಗಳು ಕೈಗೂಡದೇ ಇರುವುದು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಬಹುದು. ಸಮುದ್ರದ ಆಳದಲ್ಲಿರುವ ಮೌನದಂತೆ ನೀವು ನಿಮ್ಮ ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಒಳಗೆ ನುಂಗಿಕೊಂಡಿರಬಹುದು. ಆದರೆ ಡಿಸೆಂಬರ್ 19ರ ನಂತರ ನಿಮ್ಮ ಬಾಳಿಗೆ ಒಂದು ಅದ್ಭುತವಾದ ರಹಸ್ಯ ಪವಾಡ ಸಂಭವಿಸುತ್ತದೆ. ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲದಂಥ ದೈವಿಕ ಸಂಕೇತವಾಗಿದೆ. ಈ ಪವಾಡವು ನಿಮ್ಮನ್ನು ಕಲ್ಪನೆಯ ಲೋಕದಿಂದ ವಾಸ್ತವದ ಗೆಲುವಿನ ಲೋಕಕ್ಕೆ ಕರೆತರುತ್ತದೆ. ಇದುವರೆಗೂ ನೀವು ಕಂಡ ಕನಸುಗಳು ಕೇವಲ ಕನಸುಗಳಾಗಿ ಉಳಿದಿಲ್ಲ, ಅವು ನನಸಾಗುವ ಸಮಯ ಈಗ ಬಂದಿದೆ. ಈ ಪವಾಡದ ಪ್ರಮುಖ ಸ್ವರೂಪವೆಂದರೆ ಅಂತಃಪ್ರಜ್ಞೆಯ ಜಾಗೃತಿ. ಮೀನ ರಾಶಿಯವರು ಸ್ವಾಭಾವಿಕವಾಗಿಯೇ ಮುಂದಾಗುವುದನ್ನು ಅರಿಯುವಂತಹ ಶಕ್ತಿ ಇರುತ್ತದೆ. ಡಿಸೆಂಬರ್ 19 ಅಮಾವಾಸ್ಯೆಯ ನಂತರ ಈ ಶಕ್ತಿ 100 ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ನಿಮಗೆ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರವು ನಿಮ್ಮೊಳಗಿಂದಲೇ ಸಿಗುತ್ತದೆ. ನಿಮ್ಮ ಮನಸ್ಸನ್ನು ಆವರಿಸಿರುವಂತಹ ಗೊಂದಲ ಮಂಜು ಸರಿದು ಹೋಗಿ ಸ್ಪಷ್ಟವಾದ ದಾರಿ ಗೋಚರಿಸುತ್ತದೆ. ಈ ಬದಲಾವಣೆಯು ನಿಮಗೆ ದೊಡ್ಡ ಮಾನಸಿಕ ಶಾಂತಿಯನ್ನು ತಂದುಕೊಡುತ್ತೆ. ನೀವು ಇಲ್ಲಿಯವರೆಗೂ ಅನುಭವಿಸಿದಂತಹ ಸಾಕಷ್ಟು ಅವಮಾನ, ಅನುಮಾನ, ನೋವುಗಳು, ತಿರಸ್ಕಾರಗಳಿಗೆ ಈಗ ಉತ್ತರ ಕೊಡುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಯಾವುದೇ ತಲೆಯ ನೋವನ್ನು ತೆಗೆದುಕೊಳ್ಳದೆ ಹೋದರೂ ಕೂಡ, ಯಾರ ಪ್ರಶ್ನೆಗೂ ಉತ್ತರ ನೀಡದೆ ಹೋದರೂ ಸಹ ಕಾಲವೇ ನಿಮ್ಮ ಪರವಾಗಿ ಉತ್ತರವನ್ನು ನೀಡುತ್ತದೆ. ಪ್ರಕೃತಿಯು ನಿಮ್ಮ ಪರವಾಗಿ ನಿಂತಿದೆ ಎಂಬ ಅನುಭವ ನಿಮಗೆ ಆಗುತ್ತಾ ಹೋಗುತ್ತೆ. ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಒಂದು ಸಕಾರಾತ್ಮಕವಾದ ಶಕ್ತಿ ಹರಿದಾಡುತ್ತದೆ. ಇದು ನಿಮ್ಮಲ್ಲಿ ಹೊಸ ಚೈತನ್ಯವನ್ನು ತುಂಬಲಿದ್ದು, ಮೀನ ರಾಶಿಯವರು ತ್ಯಾಗಜೀವಿಗಳು. ನಿಮಗಾಗಿ ನೀವು ಏನು ಬದುಕೋದಿಲ್ಲ, ಆಸೆಯನ್ನು ಕೂಡ ಪಡೋದಿಲ್ಲ. ನಿಮ್ಮ ಜೀವನಕ್ಕಾಗಿ ಬದುಕೋದಕ್ಕಿಂತ ಬೇರೆಯವರಿಗೋಸ್ಕರ ಬದುಕಿದ್ದೇ ಹೆಚ್ಚಾಗಿದೆ. ಆದರೆ ಈ ಪವಾಡದ ಸಮಯದಲ್ಲಿ ನೀವು ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ತೀರಾ. ಬೇರೆಯವರಿಗಾಗಿ ಕರಗುವ ಮೇಣದ ಬತ್ತಿಯಾಗಿದೆ. ಜಗತ್ತಿಗೆ ಬೆಳಕು ನೀಡುವ ದೀಪವಾಗಿ ನೀವು ಬದಲಾಗುತ್ತೀರಾ. ನಿಮ್ಮ ಅಂತಃಕರಣದಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಗಳು ಹೊರಬರುತ್ತದೆ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೊಸ ಮೆರುಗು ಸಿಗಲಿದೆ. ಇದು ಕೇವಲ ಅದೃಷ್ಟವಲ್ಲ, ಇದು ನಿಮ್ಮ ದೀರ್ಘಕಾಲದ ಪ್ರಾರ್ಥನೆಗೆ ದೇವರು ನೀಡುತ್ತಿರುವಂತಹ ಕಾಲ. ನಿಮ್ಮ ಕಣ್ಣೀರು ಈಗ ಸಂತೋಷದ ಹನಿಗಳಾಗಿ ಬದಲಾಗುವ ಸಮಯವಿದು. ಈ ಪವಾಡಗಳು ನೀವು 2 ಕೈಗಳಿಂದ ಸ್ವಾಗತಿಸಬೇಕು, ಏಕೆಂದರೆ ಇದು ನಿಮ್ಮ ಬದುಕಿನ ಹೊಸ ಅಧ್ಯಾಯದ ಪ್ರಾರಂಭವಾಗಿದೆ. ಮೀನ ರಾಶಿಯವರು ಪ್ರೀತಿ ಮತ್ತು ಕಾಳಜಿಯ ಹಸಿವಿನಿಂದ ಬಳಲುತ್ತಿದ್ದಾರೆ. ನೀವು ಜಗತ್ತಿಗೆ ಪ್ರೀತಿಯನ್ನು ಹಂಚುತ್ತೀರಿ, ಆದರೆ ಪ್ರತಿಯಾಗಿ ನಿಮಗೆ ಸಿಗುವುದು ಅಲ್ಪವೇ. ಒಂಟಿತನ ಎನ್ನುವುದು ನಿಮ್ಮನ್ನು ಆಗಾಗ ಕಾಡುತ್ತಾ ಇರುವಂತಹ ದೊಡ್ಡ ಪ್ರಶ್ನೆ. ನಿಮ್ಮ ದೊಡ್ಡ ಶತ್ರು ಕೂಡ ಅದೇ ಆಗಿದೆ. ಡಿಸೆಂಬರ್ 19ರ ನಂತರ ನಿಮ್ಮ ಜೀವನದಲ್ಲಿ ಈ ಒಂದು ಕತ್ತಲೆ ಕಳೆದು ಬೆಳಕಿನ ಮಾರ್ಗಕ್ಕೆ ಕೊಂಡೊಯ್ಯುವಂತಹ ವಿಶೇಷವಾದ ರಹಸ್ಯ ಪವಾಡ ಅತ್ಯಂತ ಶಕ್ತಿಶಾಲಿಯಾಗಿ ಸುಂದರ ಭಾಗವಾಗಿದೆ. ಒಬ್ಬ ಹೊಸ ವ್ಯಕ್ತಿಯ ಆಗಮನ. ಈ ವ್ಯಕ್ತಿಯು ನಿಮ್ಮ ಬದುಕಿಗೆ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಬರೋದಿಲ್ಲ, ಬದಲಾಗಿ ದೇವರು ಕಳಿಸಿದಂತಹ ದೂತನಂತೆ ಅಥವಾ ಆತ್ಮಸೂಚಕನಂತೆ ಬರುತ್ತಾರೆ. ಈ ಹೊಸ ವ್ಯಕ್ತಿಯು ನಿಮ್ಮ ಆಳವಾದ ಭಾವನೆಯನ್ನು ಮತ್ತು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರ್ತಾರೆ. ಇವರನ್ನು ನೋಡಿದ ತಕ್ಷಣ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೋ ಒಬ್ಬರು ಇದ್ದಾರೆ ಎಂಬ ಸಮಾಧಾನ ಸಿಗುವಂತಹ ಸಾಧ್ಯತೆ ಇದ್ದು, ಈ ಹೊಸ ವ್ಯಕ್ತಿಯು ಶಾಂತ ಸ್ವರೂಪದವರು ಮತ್ತು ಆಧ್ಯಾತ್ಮಿಕ ಮನೋಭಾವ ಉಳ್ಳವರು.
ಹಾಗೆ ಮೀನರಾಶಿಯವರು ಯಾವ ಗಲಾಟೆ ಗದ್ದಲವನ್ನು ಇಷ್ಟಪಡೋದಿಲ್ಲ. ಈ ಹೊಸ ವ್ಯಕ್ತಿಯು ಹಾಗೆ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುವ ತಂಪಾದ ತಂಗಾಳಿಯಂತೆ ಇರ್ತಾರೆ. ಇವರು ನಿಮ್ಮ ಕನಸುಗಳನ್ನು ಹೀಯಾಳಿಸೋದಿಲ್ಲ, ಬದಲಾಗಿ ಆ ಕನಸುಗಳಿಗೆ ನೀರೆರೆದು ಪೋಷಣೆ ಮಾಡ್ತಾರೆ. ಇವರು ಸ್ವಾಮಿಯ ಸ್ವರೂಪವಾಗಿರ್ತಾರೆ, ನಿಮಗೆ ದೊಡ್ಡ ಭದ್ರತೆಯನ್ನು ನೀಡ್ತಾರೆ. ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಇರ್ತಕ್ಕಂಥ ನಾನಾ ರೀತಿಯ ಗೊಂದಲ, ತಪ್ಪು ತಿಳುವಳಿಕೆ, ತೊಂದರೆಗಳು ಸಂಪೂರ್ಣವಾಗಿ ದೂರವಾಗಲಿದೆ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಅದೃಷ್ಟ ಒಲಿದು ಬಂದಿದೆ. ಅವಕಾಶಗಳ ಸುರಿಮಳೆ ಸುರಿಯುತ್ತಾ ಹೋಗುತ್ತೆ. ನೀವು ಕಳೆದುಕೊಂಡಿದ್ದನ್ನೆಲ್ಲ ಮತ್ತೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಈ ಸಮಯ ಹೇಗಿದೆ ಎಂದರೆ, ನೀವು ಕುಸಿದು ಬಿದ್ದಾಗ ನಿಮಗೆ ಧೈರ್ಯ ನೀಡುವಂತಹ ಒಬ್ಬ ಹೊಸ ವ್ಯಕ್ತಿಯ ಒಂದು ದಾರಿದೀಪವಾಗಿ ನಿಂತಾಗ ನಿಮಗೆ ಒಂದು ಹೊಸ ಮಾರ್ಗ ಗೋಚರಿಸುವಂತಹ ಗುರುವಾಗಿ ನಿಮ್ಮ ಜೊತೆ ನಿಲ್ಲುತ್ತಾರೆ. ನಿಮಗೆ ಇವರು ವಿಶೇಷವಾದ ಒಂದು ಶಕ್ತಿ ಸಾಮರ್ಥ್ಯವನ್ನು ತಂದುಕೊಡ್ತಾರೆ. ಇವರ ಜೊತೆಗಿನ ಒಡನಾಟವು ನಿಮ್ಮಲ್ಲಿ ಕಳೆದು ಹೋಗಿದ್ದ ಆತ್ಮವಿಶ್ವಾಸವನ್ನು ಮತ್ತೆ ಚಿಗುರಿಸುತ್ತದೆ. ವಿಶೇಷವೇನೆಂದರೆ ಈ ವ್ಯಕ್ತಿಯು ನಿಮ್ಮ ಬದುಕಿನಲ್ಲಿ ಸ್ಥಿರತೆಯನ್ನು ತರುತ್ತಾರೆ. ಮೀನರಾಶಿಯವರ ಮನಸ್ಸು ನೀರಿನಂತೆ ಅಸ್ಥಿರ, ಆದರೆ ಈ ಹೊಸ ವ್ಯಕ್ತಿಯು ಬಂಡೆಯಂತೆ ಗಟ್ಟಿಯಾಗಿ ನಿಂತು ನಿಮಗೆ ಆಸರಿಯಾಗುತ್ತಾರೆ. ಅವರ ಪ್ರವೇಶದ ನಂತರ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತವೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳು, ಗೊಂದಲಗಳು ಎಲ್ಲವೂ ದೂರವಾಗಿ ಇವರ ಸಲಹೆಯಿಂದ ನಿವಾರಣೆಯಾಗುತ್ತದೆ. ಒಟ್ಟಾರೆಯಾಗಿ ಈ ಸಂಬಂಧವು ಕೇವಲ ಲೌಕಿಕವಾದದ್ದಲ್ಲ, ಇದು ಆತ್ಮಗಳ ಬೆಸುಗೆ. ಇವರು ನಿಮ್ಮ ಜೀವನದ ನೋವನ್ನು ಮರೆಸಿ ನಗುವನ್ನು ತರಿಸುವಂತಹ ಜಾದೂಗಾರನಂತೆ ಇರ್ತಾರೆ. ವಿಧಿಯು ನಿಮಗಾಗಿ ಕಳಿಸಿದ ಈ ಹೊಸ ವ್ಯಕ್ತಿಯು ನೀವು ಪೂರ್ಣ ಮನಸ್ಸಿನಿಂದ ನಂಬಬಹುದು. ಇವರೇ ನಿಮ್ಮ ಬದುಕಿನ ಆ ದೊಡ್ಡ ಪವಾಡದ ವಾಹಕರಾಗಿರ್ತಾರೆ. ಮೀನರಾಶಿಯವರಿಗೆ ಹಣ ಎಂಬುದು ಕೇವಲ ಜೀವನ ನಡೆಸುವ ಸಾಧನವೇ ಹೊರತು ಇದೇ ಜೀವನವಲ್ಲ ಎಂಬಂತಹ ಮಾತು ನಂಬಿರುವಂತಹ ಜನರಾಗಿರ್ತಾರೆ. ಮೀನರಾಶಿಯವರು ಹಣಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳ ವ್ಯಕ್ತಿತ್ವಕ್ಕೆ ಮತ್ತು ಸಂಬಂಧಗಳಿಗೆ ಬೆಲೆ ಕೊಡುವಂತಹ ಮನಸ್ಸನ್ನು ಹೊಂದಿರುವಂತಹ ಜನರಾಗಿರ್ತಾರೆ. ನೀವು ಹಣದ ಹಿಂದೆ ಬಿದ್ದವರಲ್ಲ, ಬದಲಾಗಿ ನೆಮ್ಮದಿಯ ಹಿಂದೆ ಬಿದ್ದವರು. ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ, ಬಂದ ಹಾಗೆ ಖರ್ಚಾಗುತ್ತದೆ ಎಂಬ ಕೊರಗು ನಿಮಗೆ ಇರಬಹುದು. ನೀವು ನಿಮಗಾಗಿ ಬದುಕೋದನ್ನು ಬಿಟ್ಟು ನಿಮಗಾಗಿ ಖರ್ಚು ಮಾಡೋದಕ್ಕಿಂತ ಹೆಚ್ಚಾಗಿ ದಾನ ಧರ್ಮಕ್ಕೆ ಅಥವಾ ನಿಮ್ಮ ಕುಟುಂಬದವರಿಗೆ, ಕಷ್ಟದಲ್ಲಿರುವಂಥವರಿಗೆ ಸಹಾಯ ಮಾಡಲು ಹಣವನ್ನು ಬಳಸ್ತೀರಾ. ಆದರೆ ಡಿಸೆಂಬರ್ 15ರ ನಂತರ ನಡೆಯುವಂತಹ ರಹಸ್ಯ ಪವಾಡ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಆಶ್ಚರ್ಯಕರ ರೀತಿಯಲ್ಲಿ ಬದಲಾಯಿಸುತ್ತದೆ. ನೀವು ಕನಸಲ್ಲಿ ಕಂಡಷ್ಟು ಊಹೆಗೂ ನಿಲುಕದಷ್ಟು ಹಣವನ್ನು ಬರಮಾಡ್ಕೊಳ್ತೀರಾ. ಇದರಿಂದ ಮನಸ್ಸ ಇಚ್ಛೆ ಸಂಪೂರ್ಣವಾಗಿ ದಾನ ಧರ್ಮವನ್ನು ಮಾಡ್ಬೋದು, ಐಷಾರಾಮಿ ಬದುಕನ್ನು ಕಟ್ಟಿಕೊಳ್ಬಹುದು. ಮೀನರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ನಿಮಗೆ ಧನಲಾಭದ ಜೊತೆಗೆ ದೈವಿಕ ಅನುಗ್ರಹವೂ ಸಿಗಲಿದೆ. ಇದುವರೆಗೂ ಹಣಕಾಸಿನ ಮುಗ್ಗಟ್ಟಿನಿಂದ ನಿಂತು ಹೋಗಿದ್ದ ನಿಮ್ಮ ಕೆಲಸಗಳು ಈಗ ಚಾಲನೆ ಪಡೆಯುತ್ತವೆ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಿಗೆ ಆಗುತ್ತೆ ಮತ್ತು ಹಣವು ಬರ್ತಾನೆ ಇರುತ್ತೆ. ನೀವು ಹಣವನ್ನು ಬೇಡ ಅಂದರೂ ಕೂಡ ರಾಶಿ ಹಣವನ್ನು ಬರಮಾಡಿಕೊಳ್ಳಬಹುದು. ಹಲವಾರು ಮೂಲಗಳಿಂದ ಹಣದ ಒಂದು ಲಾಭವನ್ನು ಪಡೆದುಕೊಳ್ಳೋಕೆ ಹೊಸ ವ್ಯಕ್ತಿಯ ಒಂದು ಸಹಾಯ ಸಿಗ್ತಾ ಹೋಗುತ್ತೆ. ಆ ವ್ಯಕ್ತಿಯ ಇನ್ಷಿಲ್ಗಳು ಹೀಗಿರುತ್ತವೆ: HSR. ಈ ಅಕ್ಷರದಿಂದ ಬರುವಂತಹ ವ್ಯಕ್ತಿಗಳು ನಿಮಗೆ ಆರ್ಥಿಕವಾಗಿ ಏಳಿಗೆಯ ಲಾಭವನ್ನು ತಿಳಿಸಿಕೊಡ್ತಾರೆ. ನಿಮ್ಮ ಜೀವನಕ್ಕೆ ಬರುವ ಈ ಹೊಸ ವ್ಯಕ್ತಿಯ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಮತ್ತು ನಿರ್ಣಾಯಕವಾಗಿರುತ್ತದೆ. ಮೀನರಾಶಿಯವರು ಆರ್ಥಿಕ ನಿರ್ವಹಣೆಯಲ್ಲಿ ಸ್ವಲ್ಪ ಎಡವಬಹುದು, ಆದರೆ ಈ ಹೊಸ ವ್ಯಕ್ತಿಯು ನಿಮಗೆ ಹಣವನ್ನು ಹೇಗೆ ಉಳಿಸಬೇಕು ಮತ್ತು ಎಲ್ಲಿ ಹೂಡಿಕೆ ಮಾಡಬೇಕೆಂಬ ಸಂಪೂರ್ಣವಾದ ಸರಿಯಾದ ಮಾರ್ಗದರ್ಶನವನ್ನು ನೀಡಲಿದ್ದಾರೆ. ಅವರ ಸಲಹೆಯು ನಿಮ್ಮ ಪಾಲಿಗೆ ಸಂಜೀವನಿಯಂತೆ ಕೆಲಸ ಮಾಡುತ್ತೆ. ಸಾಲದ ಸುಳಿಯಲ್ಲಿ ಸಿಲುಕಿ ನಿದ್ದೆಗೆಟ್ಟಿದವರಿಗೆ ಈಗ ಮುಕ್ತಿ ಸಿಗುವ ಕಾಲ. ಅನಿರೀಕ್ಷಿತವಾಗಿ ಬರುವ ಹಣದಿಂದ ನೀವು ಹಳೆಯ ಸಾಲಗಳನ್ನು ತೀರಿಸಿ ನಿರಾಳವಾಗುತ್ತೀರಾ. ನಿಮಗೆ ಬರಬೇಕಾದ ಬಾಕಿ ಹಣವು ವಾಪಸ್ ಬರುವ ಸಾಧ್ಯತೆ ಇದೆ. ಮೀನರಾಶಿಯವರಿಗೆ ದೈವಿಕ ಕಾರ್ಯಕ್ರಮಗಳಿಗೆ ಖರ್ಚು ಮಾಡುವುದು ಅಂದರೆ ತುಂಬ ಇಷ್ಟ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಶಕ್ತಿ ಹೆಚ್ಚಾಗೋದ್ರಿಂದ ನೀವು ಅಂದುಕೊಂಡಿದ್ದ ಧಾರ್ಮಿಕ ಕಾರ್ಯಕ್ರಮವನ್ನು, ಯಾತ್ರೆಗಳನ್ನು ಕೈಗೊಳ್ತೀರಾ. ನಿಮ್ಮ ಮನೆಯಲ್ಲಿ ಐಶ್ವರ್ಯವು ಕೇವಲ ಹಣದ ರೂಪದಲ್ಲಿ ಬರೋದಿಲ್ಲ, ಅದು ಬಂಗಾರದ ಅಥವಾ ಬೆಲೆ ಬಾಳುವ ವಸ್ತುಗಳ ರೂಪದಲ್ಲಿ ಕೂಡ ಬರಬಹುದು. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯ ಇದಾಗಿದೆ. ಈ ಸಮಯದಲ್ಲಿ ಬಡತನ ಎನ್ನುವುದು ನಿಮ್ಮ ಆಲೋಚನೆಯಿಂದ ದೂರವಾಗಿ ಸಮೃದ್ಧಿಯ ಭಾವನೆ ನಿಮ್ಮಲ್ಲಿ ನೆಲೆಸುತ್ತದೆ. ಲಕ್ಷ್ಮೀ ದೇವಿಯು ನಿಮ್ಮ ಉದಾರವಾದ ಗುಣವನ್ನು ಮೆಚ್ಚಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಭವಿಷ್ಯದ ಬಗ್ಗೆ ಇದ್ದ ಆರ್ಥಿಕ ಭಯ ದೂರವಾಗಿ ಸಮೃದ್ಧವಾದ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ. ಒಟ್ಟಾರೆಯಾಗಿ ಮೀನರಾಶಿಯವರು ಕೆಲಸದಲ್ಲಿ ತಮ್ಮ ಮನಸ್ಸನ್ನು ಮತ್ತು ಆತ್ಮವನ್ನು ತೊಡಗಿಸುತ್ತಾರೆ. ನೀವು ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡುವವರಲ್ಲ, ಆತ್ಮತೃಪ್ತಿಗಾಗಿ ಕೆಲಸ ಮಾಡುವವರು. ಆದರೆ ಎಷ್ಟೋ ಬಾರಿ ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ಸಿಗದೆ ನಿಮ್ಮ ಸರಳತೆಯನ್ನು ಜನ ದುರುಪಯೋಗ ಪಡಿಸಿಕೊಂಡಿರಬಹುದು. ಆದರೆ ಡಿಸೆಂಬರ್ 19ರ ನಂತರ ನಡೆಯುವಂತಹ ಪವಾಡದ ರಹಸ್ಯ ಅತ್ಯಂತ ಪ್ರಬಲವಾದ ಭಾಗವೆಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಿಗುವ ಗೆಲುವು ಮತ್ತು ಸಮಾಧಾನ. ನಿಮ್ಮ ಕೆಲಸದ ಸ್ಥಳದಲ್ಲಿ ಇದ್ದ ರಾಜಕೀಯ ಅಥವಾ ಕಿರಿಕಿರಿಗಳು ತಾವಾಗೇ ಇಲ್ಲವಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಮೆಚ್ಚಿಕೊಳ್ತಾರೆ ಮತ್ತು ನಿಮ್ಮನ್ನು ನಂಬುತ್ತಾರೆ.
ಸಲಹೆಗಾಗಿ ಕಾಯುತ್ತಾರೆ. ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಗುರುತಿಸಿ ನಿಮಗೆ ಉತ್ತಮವಾದ ಪೋಸ್ಟ್ನ ಕೊಡ್ತಾರೆ. ಬಡ್ತಿ ಕೂಡ ಗೌರವ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ವಿಶೇಷವಾಗಿ ಕಲೆ, ಸಾಹಿತ್ಯ, ಬರವಣಿಗೆ, ಶಿಕ್ಷಣ, ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಮೀನರಾಶಿಯವರು ಅದ್ಭುತವಾದ ಸುವರ್ಣ ಕಾಲ. ನಿಮ್ಮ ಸೃಜನಶೀಲತೆ ಅಥವಾ ಕ್ರಿಯೇಟಿವಿಟಿ ಉತ್ತುಂಗದಲ್ಲಿರುತ್ತದೆ. ನಿಮ್ಮ ಕಲ್ಪನೆಗಳಿಗೆ ಈಗ ವಾಸ್ತವ ರೂಪ ಸಿಗುತ್ತದೆ. ನೀವು ಯಾವುದೇ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದ್ರೂ ಕೂಡ ಇದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿ ಒಂದು ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರದಲ್ಲಿ ಅತಿ ಹೆಚ್ಚಿನ ಧನಲಾಭವನ್ನು ಕಂಡುಕೊಳ್ಳಬಹುದು. ಈಗ ನೀವು ಗಳಿಸಿದಂಥ ಹಣವನ್ನು ಮುಂದೆ ಹೂಡಿಕೆ ಮಾಡೋದ್ರಿಂದ ಅದು ದುಪ್ಪಟ್ಟು ಹಣವಾಗಿ ಲಾಭವಾಗಿ ನಿಮ್ಮ ಕೈ ಸೇರುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಎಲ್ಲ ಕಲ್ಪನೆಗಳು ನಿಜವಾಗುವ ಸಾಧ್ಯತೆ ಇರೋದ್ರಿಂದ ಆ ಹೊಸ ವ್ಯಕ್ತಿಯ ಪ್ರಭಾವದಿಂದ ನಿಮಗೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಒದಗಿ ಬರುತ್ತವೆ. ಅವರು ನಿಮಗೆ ದೊಡ್ಡ ವೇದಿಕೆಯನ್ನು ಕಲ್ಪಿಸಿಕೊಡಬಹುದು ಅಥವಾ ನಿಮ್ಮ ಪ್ರತಿಭೆಯನ್ನು ಜಗತ್ತಿಗೆ ಪರಿಚಯಿಸಲು ಸಹಾಯ ಮಾಡಬಹುದು. ನಿಮ್ಮ ಕೆಲಸದ ಹಾದಿಯಲ್ಲಿ ಇದ್ದಂತಹ ತೊಂದರೆಗಳು ದೈವಿಕ ಶಕ್ತಿಯಿಂದ ನಿವಾರಣೆಯಾಗುತ್ತವೆ. ಶತ್ರುಗಳು ನಿಮ್ಮ ಒಳ್ಳೆಯತನವನ್ನು ಕಂಡು ಶರಣಾಗುತ್ತಾರೆ. ನಿರುದ್ಯೋಗಿಗಳಿಗೆ ಅವರ ಮನಸ್ಸಿಗೆ ಒಪ್ಪುವಂತಹ ಕೆಲಸ ಸಿಗಲಿದ್ದು, ಮೀನರಾಶಿಯವರು ಒತ್ತಡದಲ್ಲಿ ಕೆಲಸ ಮಾಡೋಕೆ ಇಷ್ಟಪಡೋದಿಲ್ಲ. ಅವರು ಯಾವಾಗಲೂ ಜಾಲಿಯಾಗಿರಬೇಕು ಅಂತ ಆಸೆ ಪಡ್ತಾರೆ. ಎಲ್ಲವೂ ಕೂಡ ನಗುವಿನಿಂದ, ಸಂತೋಷದಿಂದ ಶುರು ಆಗಬೇಕು ಎನ್ನುವಂತಹ ಕನಸು ಈಗ ನನಸಾಗುತ್ತೆ. ನೀವು ಹೊಸ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬಹುದು. ನಿಮಗೆ ಇಷ್ಟ ಬಂದಂತಹ ಕೆಲಸದಲ್ಲಿ ಸಫಲತೆಯನ್ನು ಕಂಡುಕೊಳ್ಳಬಹುದು. ಯಾವುದೇ ಒತ್ತಡ ಇದ್ರೂ ಕೂಡ ಎಲ್ಲವೂ ದೂರವಾಗುತ್ತೆ ಮತ್ತು ಶಾಂತಿಯುತವಾಗಿರುವಂತಹ ಒಂದು ವಾಸ್ತವಿಕ ನಿರ್ಮಾಣವನ್ನು ಮಾಡಿಕೊಳ್ತೀರಾ. ನೀವು ಮಾಡುವಂತಹ ಕೆಲಸದಂತಹ ಜನರಿಗೆ ಒಳ್ಳೆಯದಾಗುತ್ತೆ. ಸಮಾಜ ಸೇವೆಯಲ್ಲಿ ಆಸಕ್ತಿ ಇರುವಂಥವರಿಗೆ ದೊಡ್ಡ ಮಟ್ಟದ ಅವಕಾಶಗಳು ಸಿಗುತ್ತವೆ. ನಿಮ್ಮ ವೃತ್ತಿ ಬದುಕು ಕೇವಲ ಹೊಟ್ಟೆಪಾಡಿನ ದಾರಿಯಾಗಿದೆ. ಅದೊಂದು ಪೂಜೆಯಂತೆ ಪವಿತ್ರವಾಗಿದೆ. ನೀವು ಕಚೇರಿಗೆ ಹೋದರೆ ಅಲ್ಲಿ ನೆಮ್ಮದಿ ಸಿಗುತ್ತದೆ. ಸಹೋದ್ಯೋಗಿಗಳ ಮಾತು, ಸಹಕಾರ ಮತ್ತು ಪ್ರೀತಿ ನಿಮಗೆ ದೊರೆಯುತ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಜೊತೆಗೆ ಮಾನಸಿಕ ಶಾಂತಿಯು ಸಿಗುವ ಅಪರೂಪದ ಯೋಗ ನಿಮ್ಮದಾಗಿದೆ. ಮೀನರಾಶಿಯವರು ಸ್ವಭಾವತಃ ಒಂದು ಅಂತರ್ಮುಖಿಗಳು. ನೀವು ವೇದಿಕೆಯ ಮೇಲೆ ನಿಂತು ಮಾತನಾಡೋದಕ್ಕಿಂತ ತೆರೆಯ ಮರೆಯಲ್ಲಿ ನಿಂತು ಕೆಲಸ ಮಾಡಲು ಇಷ್ಟಪಡ್ತೀರಾ. ನಿಮ್ಮ ಮೌನ ಮತ್ತು ಸರಳತೆಯನ್ನು ಸಮಾಜ ಇದುವರೆಗೂ ದೌರ್ಬಲ್ಯ ಎಂದು ತಪ್ಪಾಗಿ ಅರ್ಥೈಸಿಕೊಂಡಿರಬಹುದು. ಆದರೆ ಡಿಸೆಂಬರ್ 19ರ ನಂತರ ನಿಮ್ಮ ಬಾಳಿನಲ್ಲಿ ನಡೆಯುವಂತಹ ರಹಸ್ಯ ಪವಾಡವು ನಿಮ್ಮ ಬಗೆಗಿನ ಒಂದು ವಿಶೇಷವಾದ ಶಕ್ತಿಯನ್ನು ಹೊರಗೆ ತರಿಸುತ್ತದೆ. ಈ ಒಂದು ಭಯಂಕರ ಅಮಾವಾಸ್ಯೆ ನಿಮ್ಮ ಬಾಳಿನಲ್ಲಿ ಬೆಳಕಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದ ಎಲ್ಲ ನಕಾರಾತ್ಮಕ ಅಂಶಗಳು ದೂರ ಹೋಗಿ ನಿಮ್ಮ ಜೀವನದ ಒಂದು ವಿಶೇಷವಾದ ಅಧ್ಯಾಯ ತೆರೆದುಕೊಳ್ಳುತ್ತದೆ. ಈ ಒಂದು ಸಮಯದಲ್ಲಿ ರಹಸ್ಯ ಪವಾಡವು ಸಮಾಜದಲ್ಲಿ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಅನಾವರಣಗೊಳಿಸಲಿದೆ. ಕಮಲವು ಕೆಸರಿನಲ್ಲಿ ಹರಳಿದರೂ ಹೇಗೆ ಎದ್ದು ಕಾಣುತ್ತದೆಯೋ ಹಾಗೆ ನೀವು ಎಷ್ಟೇ ಜನರ ಮಧ್ಯೆ ಇದ್ದರೂ ಕೂಡ ಪ್ರತ್ಯೇಕವಾಗಿ ಮತ್ತು ವಿಶೇಷವಾಗಿ ಕಾಣಿಸಿಕೊಳ್ತೀರಾ. ಇದುವರೆಗೂ ನಿಮ್ಮನ್ನು ಕಡೆಗಾಣಿಸಿದವರು ಈಗ ನಿಮ್ಮ ಪ್ರತಿಭೆಯನ್ನು ಕಂಡು ಬೆರಗಾಗುತ್ತಾರೆ. ನಿಮ್ಮ ಕಲೆ, ಸಾಹಿತ್ಯ ಮತ್ತು ದೈವಿಕ ಜ್ಞಾನಕ್ಕೆ ಸಮಾಜದಲ್ಲಿ ದೊಡ್ಡ ಮನ್ನಣೆ ಸಿಗುತ್ತದೆ. ನೀವು ಹೋದ ಕಡೆಯೆಲ್ಲ ನಿಮಗೆ ಗೌರವ ಮತ್ತು ಪ್ರೀತಿ ಸಿಗಲಿದೆ. ಈ ಸಾಮಾಜಿಕ ಯಶಸ್ಸಿನಲ್ಲಿ ಈ ಒಂದು ಹೊಸ ವ್ಯಕ್ತಿಯ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಅವರು ನಿಮಗೆ ಸಮಾಜದ ಗಣ್ಯ ವ್ಯಕ್ತಿಗಳ ಪರಿಚಯ ಮಾಡಿಕೊಡಬಹುದು ಅಥವಾ ನಿಮ್ಮ ಪ್ರತಿಭೆಗೆ ತಕ್ಕ ವೇದಿಕೆಯನ್ನು ಕಲ್ಪಿಸಿಕೊಡಬಹುದು. ಅವರ ಜೊತೆಗಿನ ಒಡನಾಟದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು, ಮೀನರಾಶಿಯವರು ನಿಸ್ವಾರ್ಥ ಸೇವೆಗೆ ಹೆಸರಾದವರು. ಈ ಸಮಯದಲ್ಲಿ ನೀವು ಮಾಡುವಂತಹ ಸಮಾಜ ಸೇವೆ ಅಥವಾ ದಾನ ಧರ್ಮಗಳು ನಿಮ್ಮ ಹೆಸರನ್ನು ಅಜರಾಮರವಾಗಿಸುತ್ತವೆ. ಜನರು ನಿಮ್ಮನ್ನು ಕೇವಲ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ನೋಡದೆ ಒಬ್ಬ ಪುಣ್ಯಾತ್ಮನಾಗಿ ಗೌರವಿಸುತ್ತಾರೆ. ನಿಮ್ಮ ಮಾತುಗಳಲ್ಲಿರುವಂತಹ ಸತ್ಯ ಮತ್ತು ಕರುಣೆ ಜನರನ್ನು ಆಕರ್ಷಣೆ ಮಾಡುತ್ತೆ. ನಿಮ್ಮ ಕುಟುಂಬದವರಿಗೂ ನಿಮ್ಮ ಸಾಧನೆಯಿಂದಾಗಿ ಸಮಾಜದಲ್ಲಿ ದೊಡ್ಡ ಗೌರವ ಸಿಗುವ ಸಾಧ್ಯತೆ ಇದೆ. ಮೀನರಾಶಿಯವರು ಯಾರೊಂದಿಗೂ ಕೂಡ ಜಗಳಕ್ಕೆ ಹೋಗೋದಿಲ್ಲ. ನಿಮ್ಮ ಈ ಶಾಂತ ಸ್ವಭಾವವೇ ನಿಮಗೆ ದೊಡ್ಡ ರಕ್ಷಣೆಯಾಗಿದೆ. ನಿಮ್ಮ ವಿರೋಧಿಗಳು ನಿಮ್ಮ ಒಳ್ಳೆತನವನ್ನು ಕಂಡು ತಾವಾಗೇ ಹಿಂದೆ ಸರಿಯುತ್ತಾರೆ. ಒಟ್ಟಾರೆಯಾಗಿ ಮೀನರಾಶಿಯಲ್ಲಿರ್ತಕ್ಕಂತಹ ಜನರು ಬಹಳಷ್ಟು ಒಳ್ಳೆಯ ಮನಸ್ಸನ್ನು ಹೊಂದಿರುವಂತಹ ಜನರಾಗಿರ್ತಾರೆ. ಎಲ್ಲರ ಕಷ್ಟಕ್ಕೆ ತಾವೇ ಮುಂದಾಗುತ್ತಾರೆ. ಎಲ್ಲರ ಕಣ್ಣೀರನ್ನು ಒರೆಸುವಂತಹ ಕೈಗಳಾಗುತ್ತವೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಬಂಗಾರವಾಗುವಂತಹ ಸುವರ್ಣ ಯುಗವನ್ನು ಬರೆಯುವಂತಹ ಕ್ಷಣಗಳು ಅದ್ಭುತವಾಗಿ ನಿಮ್ಮ ಹತ್ತಿರಕ್ಕೆ ಬಂದಿದೆ. ಈ ಸಮಯದಲ್ಲಿ ಮೀನರಾಶಿಯವರು ನೀವು ಒಬ್ಬ ಮಾರ್ಗದರ್ಶಕನಾಗಿ ಅಥವಾ ಆಧ್ಯಾತ್ಮಿಕ ಚಿಂತಕನಾಗಿ ಹೊರಹೊಮ್ಮುತ್ತೀರಾ. ನಿಮ್ಮ ಕೀರ್ತಿಯು ಸುಗಂಧದಂತೆ ಎಲ್ಲೆಡೆ ಹರಡುತ್ತೆ. ನೀವು ಪ್ರಚಾರವನ್ನು ಬಯಸದಿದ್ದರೂ ಕೀರ್ತಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುವ ಸಮಯ ಈಗ ಸನ್ನಿಹಿತವಾಗಿದೆ. ಈ ಕಾಲದ ಹರಿವಿನಲ್ಲಿ ಎಷ್ಟೋ ದಿನಗಳು ಬರುತ್ತವೆ ಮತ್ತು ಹೋಗುತ್ತವೆ. ಆದರೆ ಮೀನರಾಶಿಯವರ ಪಾಲಿಗೆ ಡಿಸೆಂಬರ್ 19ರ ನಂತರ ದೈವಿಕ ದಿನ.
ಈ ಸಮಯದಲ್ಲಿ ನಾವು ಚರ್ಚಿಸಿದ ಆರ್ಥಿಕ ಅಭಿವೃದ್ಧಿ, ವೃತ್ತಿ, ಬದುಕಿನ ಸಮಾಧಾನ, ಕೌಟುಂಬಿಕ ಪ್ರೀತಿ ಮತ್ತು ಹೊಸ ವ್ಯಕ್ತಿಯ ಆಗಮನ ಇವೆಲ್ಲವೂ ಕೇವಲ ಆಕಸ್ಮಿಕವಲ್ಲ. ಇವು ವಿಧಿಯು ನಿಮಗಾಗಿ ಸಿದ್ಧಪಡಿಸಿರುವ ಸುಂದರ ಉಡುಗೊರೆಗಳು. ಈ ರಹಸ್ಯ ಪವಾಡವು ನಿಮ್ಮ ಬದುಕನ್ನು ಕಲ್ಪನೆಯ ಲೋಕದಿಂದ ವಾಸ್ತವದ ಗೆಲುವಿನ ಕಡೆಗೆ ಕರೆದೊಯ್ಯುತ್ತವೆ. ಇಷ್ಟು ದಿನ ನೀವು ಅನುಭವಿಸಿದ ನೋವಿಗೆ ಮತ್ತು ಸುರಿಸಿದ ಕಣ್ಣೀರಿಗೆ ಈಗ ದೇವರು ಉತ್ತರ ನೀಡುತ್ತಿದ್ದಾನೆ. ನಿಮ್ಮ ಬದುಕು ಇನ್ನು ಮುಂದೆ ಕಷ್ಟಗಳ ಸರೆಮಾಲೆಯಾಗಿರುವುದಿಲ್ಲ, ಬದಲಾಗಿ ಅದೊಂದು ಸುಂದರ ಪಯಣವಾಗಿರುತ್ತದೆ. ನಿಮ್ಮ ಜೀವನಕ್ಕೆ ಬರುವ ಆ ಹೊಸ ವ್ಯಕ್ತಿಯನ್ನು ನೀವು ದೈವಿಕ ಮಾರ್ಗದರ್ಶನ ಎಂದು ಭಾವಿಸಿ ಸ್ವಾಗತಿಸಿ. ಅವರ ಒಡನಾಟದಲ್ಲಿ ನಿಮ್ಮ ಬದುಕು ಹಸನಾಗುತ್ತದೆ. ಮೀನ ರಾಶಿಯವರ ಸಹಜವಾದ ಗುಣದಿಂದ ನಂಬಿಕೆ ಮತ್ತು ಭಕ್ತಿಯನ್ನು ಎಂದಿಗೂ ಬಿಡಬೇಡಿ. ಹಳೆಯ ಕಹಿಯ ನೆನಪುಗಳು ಸಮುದ್ರಕ್ಕೆ ಎಸೆದಂತೆ ಮನಸ್ಸಿನಿಂದ ಹೊರಹಾಕಿ ಹೊಸ ಭರವಸೆಯೊಂದಿಗೆ ಮುನ್ನಡೆಯಿರಿ. ಗುರುಗ್ರಹದ ಆಶೀರ್ವಾದ ಮತ್ತು ದೈವ ಬಲ ನಿಮ್ಮ ಜೊತೆಗಿದೆ. ನಿಮ್ಮ ಕನಸುಗಳು ಈಗ ನನಸಾಗುವ ಸಮಯ ಬಂದಿದೆ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ, ಅದು ನಿಮಗೆ ಎಂದಿಗೂ ತಪ್ಪು ದಾರಿಯನ್ನು ತೋರಿಸೋದಿಲ್ಲ. ಮೀನ ರಾಶಿಯವರ ಬದುಕು ಶಾಂತಿ ಮತ್ತು ಸಮೃದ್ಧಿಯ ಸಾಗರವಾಗಲಿ. ನಿಮ್ಮ ಜೀವನದಲ್ಲಿ ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಸದಾಕಾಲ ಹೀಗೆ ತುಂಬಿರಲಿ. ಡಿಸೆಂಬರ್ 19ರ ನಂತರದ ದಿನಗಳು ನಿಮ್ಮ ಬದುಕಿನ ಹೊಸ ಮತ್ತು ಬಂಗಾರದ ಅಧ್ಯಾಯವಾಗಲಿ. ನಿಮ್ಮ ಬಾಳು ಬಂಗಾರವಾಗಲಿ. ಈ ಸಮಯ ನಿಮ್ಮ ಜೀವನದ ಬರುವಂತಹ ಎಲ್ಲ ಬದಲಾವಣೆಯನ್ನು ಆನಂದಿಸಿ ಮತ್ತು ಸಿಗುವಂತಹ ಪ್ರತಿಯೊಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ನಿಮ್ಮ ತ್ಯಾಗಕ್ಕೆ ಮತ್ತು ಪ್ರೀತಿಗೆ ಈಗ ತಕ್ಕ ಪ್ರತಿಫಲ ಸಿಗುತ್ತಿದೆ. ಜೀವನದ ಪಯಣ ಸುಗಮವಾಗಿರುತ್ತೆ ಮತ್ತು ಯಶಸ್ಸು ನಿಮ್ಮದಾಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ, ಕಾರ್ಯ ಮತ್ತು ದಾನ ಧರ್ಮಗಳು ನಿಮ್ಮನ್ನು ಉತ್ತುಂಗಕ್ಕೆ ತಲುಪಿಸುತ್ತವೆ ಮತ್ತು ಎಲ್ಲರ ಮುಂದೆ ವಿಭಿನ್ನವಾಗಿ ಕಾಣುವಂತೆ ಮಾಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಮೀನ ರಾಶಿಯವರ ಬದುಕಿನಲ್ಲಿ ದೈವಿಕ ಅಂಶ ನಿಮ್ಮ ಕೈ ಹಿಡಿಯುವ ಸಾಧ್ಯತೆ ಇದೆ. ನಿಮ್ಮ ಕನಸಿನಲ್ಲಿ ಗೋಚರಿಸುವಂತಹ ವಿಶೇಷವಾದ ಸೂಚನೆಗಳನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಗೆಲುವನ್ನು ಸಾಧಿಸಿ ಅಂತ ಹೇಳ್ತಾ, ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ನಿಮ್ಮ ಹೊಸ ಯುಗಕ್ಕೆ ನಿಮಗೆ ಸ್ವಾಗತ.